ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವಾಗ ನಾವಿದ್ದೀವಿ ಮರೀನಾ ಬೇ ಕ್ರೂಸ್ ಸೆಂಟರ್ನಲ್ಲಿ. ಕ್ರೂಸ್ ಸೆಂಟರ್ನ ರೀಚ್ ಆಗಿದ್ದೆ ಎಂಟ್ರಿನಲ್ಲಿ ಬ್ಯಾಗೇಜ್ ಚೆಕ್ ಇನ್ ಕೌಂಟರ್. ಇಲ್ಲಿ ನಮ್ಮ ಲಗೇಜ್ನ ಕಲೆಕ್ಟ್ ಮಾಡಿ ನಾವು ಚೆಕ್ ಇನ್ ಮಾಡಿದ್ರೆ ನಾವು ರೂಮ್ ತಲುಪೋಷ್ಟರಲ್ಲೇ ನಮ್ಮ ಲಗೇಜ್ ಸಹ ರೂಮ್ನ ತಲುಪಿರುತ್ತೆ. ಚೆಕ್ ಇನ್ ಆಗಿ ಒಳಗಡೆ ಬಂದರೆ ಏರ್ಪೋರ್ಟ್ನಲ್ಲಿರೋ ಥರ ಎಲ್ಲ ಪ್ರೋಸೆಸ್ಗಳು ಕಂಪ್ಲೀಟ್ ಆಗಬೇಕು. 3 hours ಬಿಫೋರ್ ದ ಡಿಪಾರ್ಚರ್ ಇಸ್ ಆಲ್ಸೋ ಕಂಪಲ್ಸರಿ. ತುಂಬಾ ಕ್ರೌಡೆಡ್ ಇದ್ರೂ ಸೆಕ್ಯೂರಿಟಿ ಚೆಕ್, ಪಾಸ್ಪೋರ್ಟ್ ಚೆಕ್, ಇಮಿಗ್ರೇಷನ್ ಇವೆಲ್ಲನೂ ನೀಟ್ ಆ್ಯಂಡ್ ಕ್ವಿಕ್ ಆಗಿ ಮುಗಿಯುತ್ತೆ. ಬೋರ್ಡಿಂಗ್ ಪಾಸ್ ಥರನೇ ಬೋರ್ಡಿಂಗ್ ಗ್ರೂಪ್ ಟಿಕೆಟ್ಸ್ನೂ ಇಶ್ಯೂ ಮಾಡ್ತಾರೆ. ಕ್ರೂಸ್ ಡಿಪಾರ್ಚರ್ ಟೈಮ್ ಬಂದು ಈವ್ನಿಂಗ್ 8 o'clockಗೆ ಆಗಿತ್ತು. ಹಾಗೆ ಅರೌಂಡ್ 7 o'clockಗೆ ಎಲ್ಲ ಪ್ರೋಸೆಸ್ನೂ ಮುಗಿಸಿ ನಾವು 10th ಡೆಕ್ನಲ್ಲಿರೋ ನಮ್ಮ ಕ್ರೂಸ್ ರೂಮ್ನ ಎಂಟರ್ ಆದ್ವಿ. ಫ್ರೆಂಡ್ಸ್, ನಮ್ಮ ಡ್ರೀಮ್ ಕ್ರೂಸ್ ಬೋರ್ಡಿಂಗ್ ಈಸ್ ಕಂಪ್ಲೀಟ್. ಆರ್ ಯು ಎಕ್ಸೈಟೆಡ್ ಟು ವಾಚ್ ದ ರೂಮ್ ಟೂರ್? ಕಮ್ ವಿತ್ ಮೀ. ಸುಮಾರು 19 ಡೆಕ್ಸ್ಗಳಿರೋ ಈ ಕ್ರೂಸ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೂಮ್ಸ್ಗಳು ಇದ್ದಾವೆ. ಆ್ಯಂಡ್ ವಿ ಬುಕ್ಡ್ ಅ ಬಾಲ್ಕನಿ ಸಿ ವ್ಯೂ ರೂಮ್ ಫಾರ್ ಅವರ್ ಸ್ಟೇ. Now it's 8 o'clock and our cruise is already departed from the cruise center. Already katlagogide. You can see the beautiful view of city here. Friends, for 2 more days we are going to stay in the same cruise. Outside the room ಏನೇನೆಲ್ಲ ಇದೆ ಅನ್ನೋದನ್ನ ಮುಂದೆ ತೋರಿಸ್ತೀನಿ. For now we will take some rest and we'll have a good food. Now it's a morning and this morning is very special to me. ಏನಕ್ಕೆ ಅಂತೀರಾ? ಬನ್ನಿ ನನ್ನ ಜೊತೆ. ಬೆಳಗ್ಗೆ ಎದ್ದ ತಕ್ಷಣ ಕಿಟಕಿ ಓಪನ್ ಮಾಡುವಾಗ ಸಮುದ್ರ ಕಾಣಿಸೋ ಹಾಗೆ ಇರಬೇಕು ಅನ್ನೋ ನನ್ನ ವಿಶ್ ಇವತ್ತಿಗೆ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಇಟ್ ವಾಸ್ ಸೋ ರಿಲ್ಯಾಕ್ಸಿಂಗ್ ಫಾರ್ ಅಸ್. ವಿತ್ ಸಮ್ ಕಾಫಿ ದ ಫೀಲ್ ವಾಸ್ ಮಚ್ ಮೋರ್ ಬೆಟರ್. ಫ್ರೆಂಡ್ಸ್, ದ ಕ್ರೂಸ್ ಇಸ್ ಮೂವಿಂಗ್ ಆ್ಯಂಡ್ ನಾವಿವಾಗ ಸಮುದ್ರದ ಮಧ್ಯದಲ್ಲಿದ್ದೀವಿ. ಆ್ಯಂಡ್ ವ್ಯೂ ಯು ಕ್ಯಾನ್ ಸಿ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್. ವಿ ಆರ್ ಆಲ್ ಸೆಟ್ ಟು ಎಕ್ಸ್ಪ್ಲೋರ್ ದ ಕ್ರೂಸ್. ಬನ್ನಿ ನಮ್ಮ ಜೊತೆಗೆ. ರೂಮಿಂದ ಹೊರಗಡೆ ಬಂದ ಕೂಡಲೇ ಲಿಫ್ಟ್ ಏರಿಯಾ ಹತ್ರ ಡಿಜಿಟಲ್ ಗೈಡ್ ಬೋರ್ಡ್ ಇರುತ್ತೆ. ಅದನ್ನು ನೋಡಿ ಎಲ್ಲಿಗೆ ಹೋಗೋದು ಅನ್ನೋದನ್ನು ಡಿಸೈಡ್ ಮಾಡಿಬಿಟ್ಟು ವಿ ಹ್ಯಾವ್ ರೀಚ್ಡ್ ದ ಟಾಪ್ ಮೋಸ್ಟ್ 19th ಡೆಕ್ನಲ್ಲಿರೋ ಟೆರೇಸ್ ಏರಿಯಾಗೆ. ಎಂಟರ್ಟೈನ್ಮೆಂಟ್ಗೆ ಮನುಷ್ಯ ಏನೇನೆಲ್ಲ ಇನ್ವೆಂಟ್ ಮಾಡಿ ಸಮುದ್ರ ಮಧ್ಯದಲ್ಲಿ ಹೀಗೂ ದಿನಗಳನ್ನು ಕಳಿಬೋದು ಅನ್ನೋದನ್ನು ತೋರಿಸಿದ್ದಕ್ಕೆ ದಿಸ್ ವಾಸ್ ಅನ್ ಎಕ್ಸಾಂಪಲ್. ಹಾಗೆಯೇ ಕೆಳಗಡೆ ಬಂದು ನಾವು ಹೊರಟಿರೋದು ಸ್ವಿಮ್ಮಿಂಗ್ ಪೂಲ್ ಕಡೆಗೆ. ನಮ್ಮಿಬ್ರಿಗೂ ಈಜೋದಕ್ಕಂತೂ ಬರೋದಿಲ್ಲ. ವಿಲ್ ರಿಲ್ಯಾಕ್ಸ್ ಫಾರ್ ಸಮ್ ಟೈಮ್ ಅಂತ ಥಿಂಕ್ ಮಾಡಿ ಕೆಲವೊಂದಷ್ಟು ಟೈಮ್ನ ಪೂಲ್ನಲ್ಲಿ ಸ್ಪೆಂಡ್ ಮಾಡಿದ್ವಿ. ಇದಾಗೋಷ್ಟರಲ್ಲಿ ಮಧ್ಯಾಹ್ನನೇ ಆಗೋಗಿತ್ತು. ಮುಂದೆ ಎಲ್ಲಿಗೆ ಹೋಗೋದಪ್ಪ ಅಂತ ಸ್ವಲ್ಪ ಕನ್ಫ್ಯೂಸ್ಡ್ ಇದ್ವಿ. ಬಿಕಾಸ್ ಇಲ್ಲಿ ಎಂಟರ್ಟೈನ್ಮೆಂಟ್ಗೆ ಏನೂ ಕಡಿಮೆ ಇದ್ದಿರಲಿಲ್ಲ. ಪ್ರತಿಯೊಂದು ಡೆಕ್ನಲ್ಲೂ ಲೈವ್ಲಿ ಅಟ್ಮಾಸ್ಫಿಯರ್, ಲೈವ್ ಮ್ಯೂಸಿಕ್, ಕ್ಯಾಸಿನೋ, ಜಿಮ್, ಸ್ಪಾ, ಆ್ಯಕ್ಟಿವಿಟಿ ಝೋನ್ ಇವೆಲ್ಲ ಇದ್ರೂ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋ ಮನಸ್ಸು ನಮಗಿರಲಿಲ್ಲ. ಆ ಥರ ಎಕ್ಸ್ಪೀರಿಯೆನ್ಸ್ ಬೇಕು ಅನ್ನೋರ್ಗಂತೂ ದಿಸ್ ಈಸ್ ಅ ಹೆವನ್ ಅಂತಲೇ ಹೇಳ್ಬೋದು. ಆದ್ರೂ ಎಲ್ಲ ಡೆಕ್ನೂ ವಿಸಿಟ್ ಮಾಡಿ ಫೈನಲಿ ನನ್ನ ಮನಸ್ಸು ಇರೋದು ಒಂದೇ ಕಡೆ. ಏನಿಲ್ಲ ಅಂದರೂ ಶಾಪಿಂಗ್ಗೆ ಐ ಆಮ್ ಆಲ್ವೇಸ್ ರೆಡಿ. ಕ್ರೂಸ್ ಸ್ಟೇನ ನೆನಪಿಗಿರಲಿ ಅಂತ ಐ ಬಾಟ್ ದಿಸ್ ಕ್ಯೂಟ್ ಥಿಂಗ್. ಕ್ರೂಸ್ನಲ್ಲಿ ಕೆಲವೊಂದಷ್ಟನ್ನು ಎಕ್ಸ್ಪ್ಲೋರ್ ಮಾಡಿ ರೂಮಿಗೆ ಬಂದು ರೆಸ್ಟ್ ಮಾಡಿದ್ದು ಆಗಿದೆ. ಆ್ಯಂಡ್ ಇಟ್ಸ್ ಆಲ್ರೆಡಿ ಈವ್ನಿಂಗ್.
ವಿ ಆರ್ ವೇಟಿಂಗ್ ಫಾರ್ ದ ಸನ್ಸೆಟ್ ವ್ಯೂ. ಗೊತ್ತಿಲ್ಲ ದಿಸ್ ಸೈಡ್ ವಿ ಕ್ಯಾನ್ ಸಿ ದ್ಯಾಟ್ ವ್ಯೂ ಆರ್ ನಾಟ್ ಅಂತ. ಅದಾದಮೇಲೆ ವಿ ಆರ್ ಥಿಂಕಿಂಗ್ ಟು ಗೋ ಫಾರ್ ಅ ಡಿನ್ನರ್. ಅರೌಂಡ್ 5:30ಗೆ ಇಲ್ಲಿ ಡಿನ್ನರ್ ಸ್ಟಾರ್ಟ್ ಆಗುತ್ತೆ, ಬುಫೆ ಸಿಸ್ಟಮ್ ಇರುತ್ತೆ. ಸೊ ವಿ ವಿಲ್ ಗೋ ಅರೌಂಡ್ 7 to 7:30. ಅದಾದಮೇಲೆ ವಾಟ್ ನೆಕ್ಸ್ಟ್ ಅಂತ ವಿಲ್ ಪ್ಲ್ಯಾನ್. ಫ್ರೆಂಡ್ಸ್, ಅವರ್ ಗೆಸ್ ವಾಸ್ ಕರೆಕ್ಟ್. ನಮ್ಮ ಬಾಲ್ಕನಿ ರೂಮಿಂದ ವಿ ಕಾಂಟ್ ಸಿ ದ ಸನ್ಸೆಟ್ ವ್ಯೂ. ವಿ ಕೇಮ್ ಟು ನೋ ದ್ಯಾಟ್ ಟೆರೆಸ್ಗೆ ಬಂದ್ರೆ ವಿ ಕ್ಯಾನ್ ಸಿ ಅಂತ. ವಿ ಆರ್ ವೇಟಿಂಗ್ ಫಾರ್ ದ್ಯಾಟ್. ಬನ್ನಿ ನಿಮ್ಗೂ ತೋರಿಸ್ತೀನಿ. ಮೋಡಗಳ ಮಧ್ಯೆ ಸನ್ಸೆಟ್ ವ್ಯೂ ನೋಡೋದಕ್ಕೆ ಸಿಕ್ಕಿಲ್ಲ, ಬಟ್ ಮೋಡ ಕರಗಿ ಎಲ್ಲೋ ಒಂದ್ ಕಡೆ ಮಳೆ ಆಗ್ತಾ ಇರೋದಂತೂ ತುಂಬಾನೇ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಇದಾದ್ಮೇಲೆ ಒಂದೊಳ್ಳೆ ಇಂಡಿಯನ್ ಫುಡ್ ಜೊತೆಗೆ ನಮ್ಮ ಡಿನ್ನರ್. ವೆರೈಟೀಸ್ ಆಫ್ ಅನ್ಲಿಮಿಟೆಡ್ ಫುಡ್ ಜೊತೆಗೆ ಕೂಲ್ ಆಗಿರುವ ಆಂಬಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಡಿನ್ನರ್ ಮುಗಿಸಿ ಹೊರಗಡೆ ಬರೋಷ್ಟರಲ್ಲೇ ಲೋವರ್ ಡೆಕ್ನಲ್ಲಿ ಎಂಟರ್ಟೈನಿಂಗ್ ಶೋಸ್ಗಳು ಒಂದಾದ್ಮೇಲೊಂದು ಆಲ್ರೆಡಿ ಶುರು ಆಗಿದ್ವು. ಅದನ್ನೆಲ್ಲ ನೋಡಿಕೊಂಡು ನಾವು 7th ಡೆಕ್ನಲ್ಲಿರೋ ಝೋಡಿಯಾಕ್ ಥಿಯೇಟರ್ಗೆ ಹೊರಟ್ವಿ. ದಿ ಬೆಸ್ಟ್ ಆಫ್ ಬೀಟಲ್ಸ್ ಆ್ಯಂಡ್ ಎಲ್ವಿಸ್ ಪ್ರಿಸ್ಲೆ ಮ್ಯೂಸಿಕ್ ಶೋನ ನಾವು ಹಾಗೆ ಆಡಿಯನ್ಸ್ ತುಂಬಾನೇ ಎಂಜಾಯ್ ಮಾಡಿದ್ವಿ. Thank you very much. But I can't. One more time. Thank you very much. I love you. Why? ನಿನ್ನೆವರೆಗೂ ಹೈ ಸೀನಲ್ಲಿದ್ದ ನಮ್ಮ ಕ್ರೂಸ್ ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ದಡಾನ ಸೇರೋ ಗುರಿನ ತಲುಪೋ ಹಾಗೆ ಕಾಣಿಸ್ತಿತ್ತು. ಇಟ್ಸ್ ಅ ಲಾಸ್ಟ್ ಡೇ ಫಾರ್ ಅಸ್ ಇನ್ ದಿಸ್ ಕ್ರೂಸ್ ಆ್ಯಂಡ್ ಮಧ್ಯಾಹ್ನ 2 o'clockಗೆ ಕ್ರೂಸಿಂದ ಚೆಕ್ಔಟ್. ನಿನ್ನೆ ಫುಲ್ ಡೇ ಎಲ್ಲವನ್ನೂ ಎಕ್ಸ್ಪ್ಲೋರ್ ಮಾಡಿದ್ವಿ, ಬಟ್ ಸ್ಟಿಲ್ ಇಫ್ ಸಮಥಿಂಗ್ ಇಸ್ ಪೆಂಡಿಂಗ್ ದೆನ್ ಇರೋ ಟೈಮ್ನಲ್ಲಿ ಅದನ್ನು ನೋಡೋಣ ಅಂತ ನಮ್ಮ ಓಟನ ಶುರು ಮಾಡಿದ್ವಿ. ಟ್ಯಾರಿಸ್ ಏರಿಯಾನೇ ಲಾಸ್ಟ್ ಡೇಕ್ ಅಂತ ಅಂದ್ಕೊಂಡಿರೋ ನಾವು ಅದಕ್ಕೂ ಮೇಲೆ ಅಪ್ಸ್ಟೇರ್ಸ್ನಲ್ಲಿ ಮಿನಿ ಗಾಲ್ಫ್ ಏರಿಯಾ, ರೋಪ್ಸ್ ಕೋರ್ಸ್, ರಾಕ್ ಕ್ಲೈಂಬಿಂಗ್ ವಾಲ್, ವಾಟರ್ ಸ್ಲೈಡರ್ ಹಾಗೆ ಇನ್ನೂ ಕೆಲವು ಗೇಮ್ಸ್ಗಳು ಇರೋದನ್ನು ನೋಡಿದ್ವಿ. ದ ಹಾಟ್ ವೆದರ್ ಆ್ಯಂಡ್ ದ ಔಟ್ಡೋರ್ ಗೇಮ್ಸ್ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡು ರೂಮ್ಗೇನೆ ಬರೋ ಹಾಗಾಯಿತು. 24/7 ಲೈವ್ಲಿ ಆಗಿರೋ ಕ್ರೂಸ್ ಜರ್ನಿನ ಅಲ್ಲಿರೋರು ಎಲ್ಲರೂ ಎಂಜಾಯ್ ಮಾಡೋದನ್ನು ನೋಡಿ ನಾವು ಖುಷಿ ಪಟ್ವಿ. Friends, ನಮ್ಮ cruise is already arrived back to the cruise center. Now it's the checkout time, and checkout is only for the room, not for the memories. ನಮ್ಮ ಬ್ಯೂಟಿಫುಲ್ ಮೆಮೊರೀಸ್ ನ ಭದ್ರವಾಗಿ ಇಟ್ಕೊಂಡು ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನೋಡಿದ್ರಲ್ವಾ, ದಿಸ್ ವಾಸ್ ಅವರ್ ಕ್ರೂಸ್ ಡೇ ಎಕ್ಸ್ಪೀರಿಯನ್ಸ್. ಆ್ಯನ್ ಅಮೇಝಿಂಗ್ ಜರ್ನಿ ಇನ್ ಕ್ರೂಸ್ ಕೇಮ್ ಟು ಅನ್ ಎಂಡ್. ಆಲ್ಮೋಸ್ಟ್ ಎಲ್ಲವನ್ನೂ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫಾರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್.